ರಾಜ್ಯಪಾಲರಿಗೆ ಟಕ್ಕರ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಪರ ವಕೀಲ. ಹೈಕೋರ್ಟ್ನಲ್ಲಿ ಗವರ್ನರ್ ವಿರುದ್ಧ ವಕೀಲ ಕಪಿಲ್ ಸಿಬಲ್ ವಾದವನ್ನ ಮಂಡಿಸಿದ್ರು. ಗವರ್ನರ್ ಅಧಿಕಾರವೇ ಪ್ರಶ್ನಾರ್ಹ ಅಂತ ಸುಪ್ರೀಂ ಕೋರ್ಟ್ ಲಾಯರ್ ಹೇಳಿದ್ದಾರೆ. ಹೈಕೋರ್ಟ್ನಲ್ಲಿ ಗವರ್ನರ್ ಅಧಿಕಾರವನ್ನೇ ಪ್ರಶ್ನೆ ಮಾಡಿದ್ದಾರೆ ಕಪಿಲ್ ಸಿಬಲ್. ರಾಜ್ಯಪಾಲರಿಗೆ ತನಿಖೆಗೆ ಆದೇಶಿಸುವ ಅಧಿಕಾರವೇ ಇಲ್ಲ. ಚುನಾಯಿತ ಮುಖ್ಯಮಂತ್ರಿ ವಿರುದ್ಧ ಗವರ್ನರ್ ಆದೇಶ ಕೊಡಲು ಸಾಧ್ಯನಾ? ಮುಖ್ಯಮಂತ್ರಿಗಳಾದವರು ಜನರಿಂದ ಆಯ್ಕೆಯಾಗಿ ಬಂದವರು, ಆದರೆ ರಾಜ್ಯಪಾಲರಾದವರು ನೇಮಕವಾಗಿ ಬಂದವರು. ನೇಮಕವಾದವರು ಚುನಾಯಿತ ಪ್ರತಿನಿಧಿಗಿಂತ ಅತೀತರ. ರಾಜ್ಯಪಾಲರು ಪ್ರಕರಣವನ್ನ ರಾಷ್ಟ್ರಪತಿಗಳಿಗೆ ಕಳುಹಿಸಬಹುದಿತ್ತು. ಇದು ಯಾವುದೇ ಪಕ್ಷದ ಮಂತ್ರಿಗೆ ಸಂಬಂಧಿಸಿದ್ದಲ್ಲ. ಇದು ನಮ್ಮ ದೇಶದ ರಾಜ್ಯಾಡಳಿತಕ್ಕೆ ಸಂಬಂಧಿಸಿದ್ದಾಗಿದೆ. ರಾಜ್ಯಪಾಲರಿಗೆ ಅಧಿಕಾರ ಕೊಟ್ರೆ ಅರಾಜಕತೆ ಸೃಷ್ಟಿಯಾಗುತ್ತೆ, ಈ ದೇಶದಲ್ಲಿ ಅರಾಜಕತೆ ಸೃಷ್ಟಿಯಾಗುತ್ತೆ ಅಂತ ಕಪಿಲ್ ಸಿಬಲ್ ಅಲ್ಲಿ ವಾದವನ್ನ ಮಂಡಿಸುವಂತ ಸಂದರ್ಭದಲ್ಲಿ ಹೇಳಿರೋದು. ಹೈಕೋರ್ಟ್ನಲ್ಲಿ ಗೆಹ್ಲೋಟ್ ವಿರುದ್ಧ ಕಪಿಲ್ ಸಿಬಲ್ ಪ್ರಬಲವಾಗಿ ವಾದವನ್ನ ಮಂಡಿಸಿದ್ದಾರೆ. ನೋಡಿ, ಗಮನಿಸ್ತಾ ಇದೀವಿ. ಗವರ್ನರ್ ಅಧಿಕಾರವೇ ಪ್ರಶ್ನಾರ್ಹ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಲಾಯರ್ ಇಲ್ಲಿ ವಾದ ಮಾಡುವಂತ ಸಂದರ್ಭದಲ್ಲಿ ಕಪಿಲ್ ಸಿಬಲ್ ಹೇಳಿರುವುದು. ಹೈಕೋರ್ಟ್ನಲ್ಲಿ ಗವರ್ನರ್ ಅಧಿಕಾರವನ್ನೇ ಪ್ರಶ್ನೆ ಮಾಡಿದ್ದಾರೆ ಕಪಿಲ್ ಸಿಬಲ್. ರಾಜ್ಯಪಾಲರಿಗೆ ತನಿಖೆಗೆ ಆದೇಶಿಸುವ ಅಧಿಕಾರವೇ ಇಲ್ಲ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಅಂದ್ರೆ ವಾದ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯಪಾಲರು ಜನರಿಂದ ಆಯ್ಕೆಯಾಗಿರ್ತಾರ? ಇಲ್ಲ, ಅವರು ನೇಮಕವಾದಂತವರು. ಅವರಿಗೆ ಜನರಿಂದ ನೇಮಕವಾಗಿರುವ ಮುಖ್ಯಮಂತ್ರಿಗಳನ್ನ ಅಥವಾ ಮುಖ್ಯಮಂತ್ರಿಗಳಿಗಿಂತ ಅತೀತರ ಅನ್ನೋ ನಿಟ್ಟಿನಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಾದವರು ಜನರಿಂದ ಆಯ್ಕೆಯಾಗಿ ಬಂದವರು. ಚುನಾಯಿತ ಮುಖ್ಯಮಂತ್ರಿ ವಿರುದ್ಧ ಗವರ್ನರ್ ಆದೇಶ ಕೊಡೋದಕ್ಕೆ ಸಾಧ್ಯ ಹೇಗೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಾದವರು ಜನರಿಂದ ಆಯ್ಕೆಯಾಗಿ ಬಂದಂತವರು, ಆದರೆ ರಾಜ್ಯಪಾಲರಾದವರು ನೇಮಕವಾಗಿ ಬಂದವರು. ನೇಮಕವಾದವರು ಚುನಾಯಿತ ಪ್ರತಿನಿಧಿಗಳು ಒಂದೇನಾ? ಹಾಗಾದ್ರೆ ಚುನಾಯಿತ ಪ್ರತಿನಿಧಿಗಳಿಗಿಂತ ಅತೀತರ ಅವರು. ರಾಜ್ಯಪಾಲರು ಪ್ರಕರಣವನ್ನ ರಾಷ್ಟ್ರಪತಿಗಳಿಗೆ ಕಳುಹಿಸಬಹುದಿತ್ತು. ಇದು ಯಾವುದೇ ಪಕ್ಷದ ಮಂತ್ರಿಗೆ ಸಂಬಂಧಪಟ್ಟಂತ ವಿಚಾರ ಅಲ್ಲ. ಇದು ನಮ್ಮ ದೇಶದ ರಾಜ್ಯಾಡಳಿತಕ್ಕೆ ಸಂಬಂಧಿಸಿದ್ದಾಗಿದೆ. ರಾಜ್ಯಪಾಲರಿಗೆ ಅಧಿಕಾರ ಕೊಟ್ರೆ ಅರಾಜಕತೆ ಸೃಷ್ಟಿಯಾಗುತ್ತೆ, ಈ ದೇಶದಲ್ಲಿ ಅರಾಜಕತೆ ಸೃಷ್ಟಿಯಾಗುತ್ತೆ ಅಂತ ಕಪಿಲ್ ಸಿಬಲ್ ಹೈಕೋರ್ಟ್ ನಲ್ಲಿ ಗೆಹ್ಲೋಟ್ ವಿರುದ್ಧ ಪ್ರಬಲವಾಗಿ ವಾದವನ್ನ ಮಂಡನೆ ಮಾಡಿದ್ದಾರೆ. ಇವತ್ತು ಬಹಳ ಇಂಟ್ರೆಸ್ಟಿಂಗ್ ಆಗಿ ವಾದ ಪ್ರತಿವಾದ ಎಲ್ಲವೂ ಕೂಡ ನಡೀತು. ಅದರಲ್ಲೂ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ಸುಪ್ರೀಂ ಕೋರ್ಟ್ ವಕೀಲರಾಗಿರುವಂತ ಕಪಿಲ್ ಸಿಬಲ್ ವಾದವನ್ನ ಮಂಡಿಸಿದ್ದಾರೆ, ಪ್ರಬಲ ವಾದವನ್ನ. ಜೊತೆಗೆ ಗವರ್ನರ್ ಅಧಿಕಾರವನ್ನೇ ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ ಸಿಬಲ್. ಅದು ಬಹಳಷ್ಟು ಆಸಕ್ತಿದಾಯಕವಾಗಿತ್ತು. ರಾಜ್ಯಪಾಲರಿಗೆ ತನಿಖೆಗೆ ಆದೇಶಿಸುವ ಅಧಿಕಾರನೇ ಇಲ್ಲ, ಚುನಾಯಿತ ಮುಖ್ಯಮಂತ್ರಿ ವಿರುದ್ಧ ಗವರ್ನರ್ ಆದೇಶ ಕೊಡೋದಕ್ಕೆ ಹೇಗೆ ಸಾಧ್ಯ ಅನ್ನೋ ನಿಟ್ಟಿನಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ.